ಇವತ್ತಿನ ರೆಸಿಪಿ ಕ್ಯಾರೆಟ್ ಕೀರ್. ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಯಾರೆಟ್ ಕೀರ್ ಇದನ್ನ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ನೀವೆಲ್ಲರೂ ಕ್ಯಾರೆಟ್ ಅಲ್ವಾ, ಕ್ಯಾರೆಟ್ ಬರ್ಫಿ ಎಲ್ಲ ತಿಂದೇ ಇರ್ತೀವಿ. ಆದರೆ ಇವತ್ತು ನಾವು ಡಿಫ್ರೆಂಟ್ ಆಗಿ ಕ್ಯಾರೆಟ್ ಕೀರನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅಷ್ಟೇ ಅಲ್ಲದೆ ನಾನು ಇವತ್ತು ಕೆಂಪು ಕ್ಯಾರೆಟ್ನಿಂದ ಈ ಕ್ಯಾರೆಟ್ ಕೀರನ್ನು ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಆರೆಂಜ್ ಕಲರ್ ಕೀರಿಂದ ಕ್ಯಾರೆಟಿಂದ ನಾವು ಕೀರ್ ಮಾಡ್ಬೋದಾದ್ರೆ ಈ ಚಳಿಗಾಲದಲ್ಲಿ ಈ ಕೆಂಪು ಕ್ಯಾರೆಟ್ ತುಂಬಾ ಹೆಚ್ಚಾಗಿ ಸಿಗುತ್ತೆ. ಅದರಿಂದ ಇದರಿಂದ ಒಂದ್ಸತಿ ಮಾಡಿಬಿಟ್ಟು ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿ ಸಿಗುತ್ತೆ. ಮಕ್ಕಳೆಲ್ಲರಿಗೂ ತುಂಬಾ ಇಷ್ಟಪಡ್ತಾರೆ. ಮನೆಯವರೆಲ್ಲರೂ ಸಹ ಇದನ್ನ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಚಾನೆಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂಥ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಮ್ಮನ್ನು ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನು ಮುಂದುವರ್ಸೋಣ. ಈಗ ನಾನು ಕ್ಯಾರೆಟ್ ಕೀರನ್ನು ಮಾಡೋಕ್ಕೆ ಇಲ್ಲಿ ನಾನು ಕೆಂಪು ಕ್ಯಾರೆಟನ್ನು ಕ್ಲೀನಾಗಿ ತೊಳ್ಕೊಂಡು ನಾನು ತುರಿದಿಟ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ನಾನು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ, ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ, ನಂತರ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನೆನೆಸಿಟ್ಟಿರುವಂಥ ಬಾದಾಮಿ ಗೋಡಂಬಿಯನ್ನು ಸಹ ತೊಗೊಂಡಿದ್ದೀನಿ. ನಂತರ 1 ಲೋಟದಷ್ಟು ನಾನಿಲ್ಲಿ ಹಾಲನ್ನು ತೊಗೊಂಡಿದ್ದೀನಿ, ಯಾಕೆಂದರೆ ಇದನ್ನು ಹಾಲಲ್ಲೇ ಮಾಡೋದು. ಓಕೆ, ಈಗ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದು ಬಿಸಿಯಾದ ನಂತರ ಇಲ್ಲಿ ನಾನು 1 ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ಈಗ ತುಪ್ಪ ಕರಗಿದೆ. ಈಗ ಇಲ್ಲಿ ನಾನು ಮೊದಲಿಗೆ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ತುಂಬಾ ಕೆಂಪುಗಾಗಬಾರ್ದು, ಮೀಡಿಯಂ ಕಲರ್ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿದ್ದಂತ ಪಿಸ್ತಾವನ್ನು ಸಹ ಹಾಕೊಳ್ತೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟ ಆಗುತ್ತೆ ಅದನ್ನ ಹಾಕೊಳ್ಬೋದು. ಇಲ್ಲಿ ನಾನು ಬಾದಾಮಿ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನು ಸಹ ಹಾಕೊಳ್ತಾ ಇದ್ದೀನಿ. ನೀವು ಇಲ್ಲ ಅಂದ್ರೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನ ಮಾತ್ರ ಹಾಕಿದ್ರೆ ಉಳಿಕೆದನ್ನ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಇದು ಫ್ರೈ ಆಗಿದೆ. ಕೊನೆಯದಾಗಿ ನಾನು ಇಲ್ಲಿ ಇನ್ನು ಒಣ ದ್ರಾಕ್ಷಿಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಎಲ್ಲ ಫ್ರೈ ಆಗಿದೆ. ಇದನ್ನ ನಾನು ಒಂದು ಬಟ್ಟೆಗೆ ಎತ್ತಿಟ್ಕೊಳ್ತೀನಿ. ಈಗ ಡ್ರೈ ಫ್ರೂಟ್ಸ್ ಅನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಪ್ಯಾನಿಗೆ ಈಗ ಮತ್ತೆ ತುರಿದಿಟ್ಕೊಂಡಿರುವಂತ ಕ್ಯಾರೆಟ್ ಅನ್ನ ಹಾಕೊಂಡ್ಬಿಟ್ಟು ಒಂದು 3-4 ನಿಮಿಷಗಳ ಕಾಲ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತೆ ತುಪ್ಪವನ್ನು ಹಾಕೊಳ್ಬೇಕು ಅಂತ ಏನಿಲ್ಲ. ನಿಮಗೆ ಬೇಕು ಅಂದರೆ ನೀವು ಇನ್ನೊಂದು ಸ್ಪೂನು ತುಪ್ಪವನ್ನು ಹಾಕೊಬೋದು. ನನಗೆ ಇಲ್ಲಿ ನಾನು ಮತ್ತೇನು ತುಪ್ಪವನ್ನು ಹಾಕೊತಿಲ್ಲ, ಆಲ್ರೆಡಿ ಮುಂಚೆನೇ ಹಾಕೊಂಡಿದ್ನಲ್ಲ ಅದೇ ಇತ್ತು. ಅದಾದರೆ ಅದರಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವಾ? ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಾಗ ಇದ್ರಾಗ ಏನಾರ ಸ್ವಲ್ಪ ನೀರಿನ ಅಂಶ ಏನಾರ ಇದ್ರೆ ಅದು ಫ್ರೈ ಆಗುತ್ತೆ. ಈ ರೀತಿ ನಾವು ಫ್ರೈ ಮಾಡ್ಕೊಂಡಾಗ ಇದು ಸ್ವಲ್ಪ ಸ್ಮೂತ್ ಆಗಬೇಕು. ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಒತ್ತು ಬಿಡುತ್ತೆ. ಈಗ ನೋಡ್ತಾ ಇದ್ದೀರಲ್ವಾ,
ಕ್ಯಾರೆಟಿನ ಕಲರು ಚೇಂಜ್ ಆಗ್ತಾ ಇದೆ, ಜೊತೆಗೆ ಇದು ಸ್ಮೂತ್ ಸಹ ಆಗಿದೆ. ಈಗ ಇದಕ್ಕೆ ನಾನು ಒಂದು ಲೋಟದಷ್ಟು ಹಾಲನ್ನು ತಗೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಗಟ್ಟಿ ಹಾಲನ್ನ ಬಳಸಬೇಕು, ಅಷ್ಟೇ ಅಲ್ಲದೆ ಹಸಿ ಹಾಲನ್ನ ಬಳಸಬಾರ್ದು. ಸ್ವಲ್ಪ ಕಾದಿರುವಂಥ ಹಾಲನ್ನು ನಾವು ಯೂಸ್ ಮಾಡಬೇಕು. ಕಾಣಿಸ್ತಾ ಇದೆಯಲ್ವಾ? ಈಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದನ್ನ ನಾವು ಹಾಲಲ್ಲೇ ಮಾಡ್ಕೊಳ್ಬೇಕು, ಅವಾಗ ತುಂಬಾ ರಿಚಾಗಿ ಮತ್ತು ಕ್ರೀಮಿಯಾಗಿ ಬರುತ್ತೆ, ತಿನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀರನ್ನ ಬಳಸ್ಕೊಳ್ಳೇಬೇಡಿ, ಬರೀ ಹಾಲಲ್ಲೇ ಇದನ್ನ ಮಾಡಬೇಕು. ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಇದು ಕುದಿಯೋವರೆಗೆ ನೆಕ್ಸ್ಟ್ ಸ್ಟೆಪ್ಪನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿಯನ್ನು 3-4 ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೆ. ಯಾಕೆಂದರೆ ಇದನ್ನ ಹಾಕ್ಕೊಂಡು ಮಿಕ್ಸಿ ಮಾಡಿದ್ರೆ ಏನಾಗುತ್ತೆ, ಇದನ್ನ ಈ ಕ್ಯಾರೆಟ್ ಕೀರಿಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಗಟ್ಟಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಗೋಡಂಬಿ ಇಷ್ಟ ಆಗಲಿಲ್ಲ ಅಂದರೆ ಬಾದಾಮಿ ಜೊತೆಗೆ ಅಕ್ಕಿನೂ ಸಹ ನೆನೆಸ್ಕೊಂಡು ಹಾಕ್ಕೊಳ್ಬೋದು, ಅಥವಾ ಬಾದಾಮಿ ಇಷ್ಟ ಆಗಿಲ್ಲ ಅಂದರೆ ಗೋಡಂಬಿ ಜೊತೆಗೆ ನೀವು ಅಕ್ಕಿಯನ್ನು ಹಾಕ್ಕೊಂಡು ನೆನೆಸ್ಕೊಂಡು ಅದನ್ನು ಮಿಕ್ಸಿ ಮಾಡಿ ಪೇಸ್ಟನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ಬಳಸ್ಕೊಳ್ತಾ ಇದ್ದೀನಿ. ಈಗ ನಾನು ಬಾದಾಮಿಯ ಸಿಪ್ಪೆಯನ್ನು ಬಿಡಿಸ್ಕೊಳ್ತೀನಿ. ಇದನ್ನು ಬಿಡಿಸ್ಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಇದರ ಒಂದು ಪೇಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು 6 ಬಾದಾಮಿ 6 ಗೋಡಂಬಿಯನ್ನು ಹಾಕ್ಕೊಂಡಿದ್ದೆ. ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಇದ್ರದ್ದು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ. ಈಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಈಗ ನಾನು ರುಬ್ಕೊಂಡಿದ್ದಂಥ ಬಾದಾಮಿ ಮತ್ತು ಗೋಡಂಬಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಹಾಕ್ಕೊಳ್ಳೋದ್ರಿಂದ ಈ ಕೀರು ತುಂಬ ಥಿಕ್ನೆಸ್ ಆಗಿ ಬರುತ್ತೆ. ಅಷ್ಟೇ ಅಲ್ಲದೆ ಗೋಡಂಬಿ ಬಾದಾಮಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವಾ? ಈಗ ಇದಕ್ಕೆ ನಾನು 1 ಬಟ್ಲಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು. ಈಗ ಇದನ್ನು ಇನ್ನೊಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ಹಾಕಿರುವಂಥ ಸಕ್ಕರೆ ಚೆನ್ನಾಗಿ ಕರಗಬೇಕು. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಈಗ ಇದು ಕುದಿಯೋಕೆ ಶುರು ಆಗ್ತಾ ಇದೆ, ಅಂದರೆ ಈಗ ಇದು ರೆಡಿ ಆಗ್ತಾ ಇದೆ ಅಂತ. ನಾವು ನೋಡಿರೋ ಹಾಗೆ ಕ್ಯಾರೆಟ್ ಕೀರ್ ಅಂದರೆ ಹೆಚ್ಚಾಗಿ ಹಾಲು ಮತ್ತು ಬೇರೆ ಇಂಗ್ರೀಡಿಯೆಂಟ್ನ ಬಳಸ್ಬಿಟ್ಟು ಕ್ಯಾರೆಟನ್ನು ತುಂಬ ಮಿತವಾಗಿ ಬಳಸ್ತಾರೆ. ಆದರೆ ಕ್ಯಾರೆಟ್ ಕೀರ್ ಅಂದರೆ ಕ್ಯಾರೆಟ್ ಜಾಸ್ತಿಯಾಗಿ ಇರಬೇಕಲ್ವಾ? ಅಷ್ಟೇ ಅಲ್ಲದೆ ಕ್ಯಾರೆಟಿಂದ ನಮ್ಮ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು, ಜೊತೆಗೆ ಕಣ್ಣಿಗೂ ಸಹ ತುಂಬ ಒಳ್ಳೆಯದು. ಆದ್ದರಿಂದ ಕ್ಯಾರೆಟನ್ನು ಇಲ್ಲಿ ಹೆಚ್ಚಾಗಿ ಬಳಸ್ಬೇಕು. ಆ ಕಾರಣದಿಂದ ನಾನು ಸಹ ಇಲ್ಲಿ ಹೆಚ್ಚಾಗಿ ಕ್ಯಾರೆಟನ್ನೇ ಬಳಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ಕೊನೆಯದಾಗಿ ನಾವು ಫ್ರೈ ಮಾಡಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ ಅಂದರೆ
ಇಲ್ಲಿ ನಾನು ದ್ರಾಕ್ಷಿ, ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಈಗ ಇದು ಎಷ್ಟು ಗಟ್ಟಿ ಆಗ್ತಾ ಬಂದಿದೆ. ಈಗ ಕೊನೆಯದಾಗಿ ಇಲ್ಲಿ ನಾನು ಇದು ಟೇಸ್ಟ್ ಮತ್ತು ಸುವಾಸನೆ ಇರಲಿ ಅಂತ ನಾನು ಒಂದು 1/2 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸತಿ ಕುದಿ ಬಂತು ಅಂದರೆ ಈಗ ಕ್ಯಾರೆಟ್ ಖೀರು ರೆಡಿ ಆಯಿತು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವಾ, ಇದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇದು ಅಷ್ಟೇ ಗಟ್ಟಿನೂ ಸಹ ಆಗಿದೆ. ಈಗ ಇದು ರೆಡಿ ಆಗಿದೆ. ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರಲ್ವ ಸ್ನೇಹಿತರೆ, ಈಗ ನಾನು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ರಿಚ್ ಆಗಿ ಮತ್ತು ಕ್ರೀಮಿಯಾಗಿ ಬಂದಿದೆ ಅಂತ. ಇದನ್ನ ಈಸಿಯಾಗಿ ನಾವು ಮಾಡ್ಕೊಳ್ಬೋದು, ಜೊತೆಗೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನು ಮಾಡುವಲ್ಲಿ ನಮ್ಮನ್ನು ಉರಿದುಂಬಿಸುತ್ತೆ. ಸಾಧ್ಯವಾದರೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನಲ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನು ಸಪೋರ್ಟ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸ್ಬೋದು. ಸರಿ ಸ್ನೇಹಿತರೆ, ಇದೇ ತರಹದ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾಳೆ ಸಿಗೋಣ. ನಮಸ್ಕಾರ.